ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಬಿಜೆಪಿ ಹೈಕಮಾಂಡ್ ಸೂಚನೆಯಂತೆ ನಾಗೇಂದ್ರ ರಾಜೀನಾಮೆ ಪಡೆಯಲು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಶತಪ್ರಯತ್ನ ನಡೆಸುತ್ತಿದ್ದಾರೆ. ಸದನದ ಹೊರಗೆ ಒಳಗೆ ಹೋರಾಟ ತೀವ್ರಗೊಳ್ಳುತ್ತಿದ್ದು, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕೆಂಗಲ್ ಗೇಟ್ ಬಳಿ ಬಿಜೆಪಿ ನಾಯಕರು ಪ್ರತಿಭಟಿಸುತ್ತಿದ್ದಾರೆ. ಸಚಿವ ನಾಗೇಂದ್ರ ಅವರನ್ನ ವಜಾ ಮಾಡಿ ಎಂದು ಒತ್ತಾಯಿಸಿ ಘೋಷಣೆಯನ್ನ ಕೂಗಿದ್ದಾರೆ. ಭಿತ್ತಿ ಪತ್ರಗಳನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮಾಫಿ ಸಾಕ್ಷಿ ದರ್ಶನ್ಗೆ ಕಂಟಕವಾಗಿದೆ. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯಲಿದ್ದು, ಕೋರ್ಟ್ ಮಾಫಿ ಸಾಕ್ಷಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿದೆ. ಕಳೆದ ಬಾರಿ ಅನಾರೋಗ್ಯದ ಹಿನ್ನೆಲೆ ಗೈರಾಗಿದ್ದ ಪವಿತ್ರ ಗೌಡ ಇಂದು ವಿಸಿ ಮೂಲಕ ಹಾಜರಾಗುವ ಸಾಧ್ಯತೆ ಇದೆ. ಈಗಾಗಲೇ 11 ಪುಟಗಳ ವಿವರಣೆಯನ್ನ ನೀಡಿದ ಪ್ರದೋಷ್ ಇಂದು ಅರ್ಜಿಯಲ್ಲಿರುವ ಅಂಶಗಳನ್ನ ಕೋರ್ಟ್ಗೆ ಅಧಿಕೃತವಾಗಿ ಹೇಳಿಕೆಯನ್ನ ನೀಡಲಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಮನೆ ಮೇಲೆ ಇಡಿ ದಾಳಿ ಅಂತ್ಯವಾಗಿದೆ. ಸತತ 42 ಗಂಟೆಗಳ ದಾಳಿ ನಡೆಸಿ ಇಡಿ ಪರಿಶೀಲನೆಯನ್ನ ನಡೆಸಲಾಗಿದೆ. ತಡರಾತ್ರಿ 12 ಗಂಟೆಗೆ ದಾಳಿ ಮುಗಿಸಿ ತೆರಳಿದ್ದಾರೆ. ಇಡಿ ಅಧಿಕಾರಿಗಳು ಪೇಪರ್ ಲೀಕ್, ಹಣ ವರ್ಗಾವಣೆ, ಡೀಲ್ ಆಡಿಯೋಗೆ ಸಂಬಂಧಪಟ್ಟಂತೆ ಸತತವಾಗಿ 3 ದಿನ ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಅವರನ್ನ ವಿಚಾರಣೆ ಮಾಡಲಾಗಿದೆ. ಇನ್ನು ಬ್ಯಾಂಕ್ ದಾಖಲೆಗಳು, ಸಂಬಂಧಿಕರು, ಮಗಳ ಮನೆಯಲ್ಲಿ ಸಿಕ್ಕ ಸಾಕ್ಷಿಗಳನ್ನ ಇಟ್ಟುಕೊಂಡು ಶಿವಶಂಕರಪ್ಪ ಅವರನ್ನ ಪ್ರಶ್ನೆ ಮಾಡಲಾಗಿದೆ. ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿರುವ ಇಡಿ ಅಧಿಕಾರಿಗಳು ದಾಳಿಯನ್ನ ಅಂತ್ಯಗೊಳಿಸಿದ್ದಾರೆ. ಮೂಡಾ 50-50 ಅನುಪಾತಿನ ಅಡಿಯಲ್ಲಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ನಿಯಮಾವಳಿ ಉಲ್ಲಂಘಿಸಿ ಹಂಚಿಕೆಯಾಗಿದ್ದ 1100 ನಿವೇಶನಗಳನ್ನು ರದ್ದುಪಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಸಾರ್ವಜನಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಿದೆ. ನಾನು ಈ ಹಿಂದೆಯೇ 50-50 ಅನುಪಾತದಡಿ ಯಾರೂ ನಿವೇಶನವನ್ನ ಕೊಳ್ಳಬೇಡಿ, ಅವೆಲ್ಲವೂ ಅಕ್ರಮದ ಸೈಟುಗಳು ಎಂದು ಹೇಳಿದ್ದೆ. ಈಗ 1100 ಸೈಟುಗಳು ರದ್ದು ಮಾಡಿದ್ದಾರೆ. ಇದು ನನ್ನ ಗೆಲುವಲ್ಲ, ಎಲ್ಲರ ಗೆಲುವು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ಪತ್ತೆಯಾದ ನಕಲಿ ಔಷಧ ಜಾಲ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ. ಕಳೆದ 1 ವರ್ಷದಲ್ಲಿ 100 ಕೋಟಿಗೂ ಅಧಿಕ ವಹಿವಾಟು ಆಗಿರುವ ಶಂಕೆ ಇದೆ. ಒಂದೇ ದಿನಕ್ಕೆ 4.5 ಕೋಟಿಗೂ ಹೆಚ್ಚು ಮಾಲ್ಗಳು ಮೊನ್ನೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಚಿಕ್ಕಪೇಟೆ ಸುತ್ತಮುತ್ತ ನಕಲಿ ಹಾವಳಿಗಳು ನಡೆಯುತ್ತಿದ್ದು ಎನ್ನಲಾಗಿದೆ. ದುಬೈನಲ್ಲಿರುವಂತಹ ಆರೋಪಿ ಪ್ರಶಾಂತ್ ಅಲ್ಲಿಂದಲೇ ಆಪರೇಟ್ ಮಾಡುತ್ತಿದ್ದು, ಬೆಂಗಳೂರು ನಗರದ 100ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿಗೆ ಈ ನಕಲಿ ಔಷಧಗಳ ಪೂರೈಕೆಯನ್ನ ಮಾಡಲಾಗಿದೆ. ಈಗಾಗಲೇ ಕೆಲ ಶಾಪ್ಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದು, ಕೆಲ ಉದ್ಯಮಿಗಳು, ಮೆಡಿಕಲ್ ಫೀಲ್ಡ್ ಅಧಿಕಾರಿಗಳು ಮತ್ತು ಕೆಲ ಖಾಸಗಿ ಆಸ್ಪತ್ರೆಗಳು ಈ ದಂಧೆಯಲ್ಲಿ ಪಾಲುದಾರಿಕೆಯನ್ನ ಹೊಂದಿದ್ದಾರೆ ಎನ್ನಲಾಗಿದೆ. ರಾಜ್ಯದಲ್ಲಿ ಪತ್ತೆಯಾಗಿರುವ ನಕಲಿ ಔಷಧ ಜಾಲವನ್ನ ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಇದರ ಹಿಂದೆ ಅಂತಾರಾಜ್ಯ ಮಟ್ಟದ ಜಾಲ ಇರುವ ಶಂಕೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬೇರೆಡೆ ಈ ಜಾಲವಿದೆಯೇ ಎಂಬುದನ್ನು ಪತ್ತೆ ಹಚ್ಚಲು ಎಸ್ಐಟಿ ಮೂಲಕ ತನಿಖೆ ನಡೆಸಲಾಗುವುದು. ಈ ಕುರಿತು ಕೇಂದ್ರ ಆರೋಗ್ಯ ಸಚಿವರು ಹಾಗೂ ಸಂಬಂಧಪಟ್ಟ ರಾಜ್ಯದ ಸಚಿವರಿಗೆ ಪತ್ರವನ್ನ ಬರೆದಿದ್ದೇನೆ ಎಂದು ತಿಳಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ. ಕೆಆರ್ಇಐಎಸ್ ಕಾರ್ಯನಿರ್ವಾಹಕ ಮತ್ತು ನಿರ್ದೇಶಕರ ವಿರುದ್ಧ ತನಿಖೆಗೆ ಅಂಬೇಡ್ಕರ್ ಯುವಕರ ಸಂಘ ಆಗ್ರಹಿಸಿದೆ. ಗವರ್ನರ್ಗೆ ದೂರನ್ನ ನೀಡಿದ್ದು, ವಸತಿ ಶಾಲೆಗಳ ಪೀಠೋಪಕರಣಗಳ ಖರೀದಿಗೆ ನಿಯಮ ಮೀರಿ ಟೆಂಡರ್ ನೀಡಲಾಗಿದೆ. ಸಮಾಜ ಕಲ್ಯಾಣ ಸಚಿವ ಸ್ಥಾನ ಖಾಲಿ ಇದ್ದಾಗ ಅಧಿಕಾರಿಗಳಿಂದ ಗೋಲ್ಮಾಲ್ ನಡೆದಿದೆ ಎಂದು, ಮಾನದಂಡ, ಅನುಪಾತ, ಅರ್ಹತೆ ಇಲ್ಲದವರಿಗೆ ಟೆಂಡರ್ ಹಂಚಿಕೆ ಮಾಡಲಾಗಿದೆ ಎಂದು ದೂರನ್ನ ನೀಡಲಾಗಿದೆ. ಈ ಹಿಂದೆ ಸಿಎಂಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಸಲ್ಲಿಸಲಾಗಿತ್ತು, ಆದರೆ ಕ್ರಮ ಜರುಗಿಸಿಲ್ಲ ಎಂದು ಈಗ ರಾಜ್ಯಪಾಲರಿಗೂ ದೂರನ್ನ ನೀಡಲಾಗಿದೆ. ಪರಿಶೀಲಿಸಿ ಟೆಂಡರ್ ಪ್ರಕ್ರಿಯೆ ರದ್ದು ಮಾಡಲು ಅಂಬೇಡ್ಕರ್ ಯುವಕರ ಸಂಘ ಗವರ್ನರ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಕೊರತೆ ಹಿನ್ನೆಲೆ ನದಿಗೆ ನೀರು ಬಿಟ್ಟಿರಲಿಲ್ಲ. ಈ ಮಧ್ಯ ಇದೀಗ ಜಲಾಶಯಕ್ಕೆ ಅಪಾರ ನೀರು ಹರಿದು ಬಂದಿದ್ದು, ಜಲಾಶಯದಿಂದ ನದಿಗೆ ಈಗ ನಿತ್ಯ 1000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಈ ನೀರು ಇದೀಗ ಕಕ್ಕರೆಗೋಳ ಸೇರಿದಂತೆ ಸಿಂಧನೂರು, ಮಾನವಿ, ರಾಯಚೂರು ತಾಲೂಕಿಗೆ ನೀರು ಸಿಕ್ಕಿದೆ. ನೀರಿಲ್ಲದೆ ಜಲಚರಗಳು ಸಾವನ್ನಪ್ಪುತ್ತಿದ್ದವು. ಅದಲ್ಲದೆ ನದಿ ಪಾತ್ರದಲ್ಲಿದ್ದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿತ್ತು. ಇದೀಗ ನೀರು ಬಿಟ್ಟಿರುವುದು ಜನರಲ್ಲಿ ಸಮಾಧಾನವನ್ನ ಮೂಡಿಸಿದೆ. ನಾಡಹಬ್ಬ ಯುವ ದಸರಾಗೆ ದಿನಗಣನೆ ಆರಂಭವಾಗಿದೆ. ಈ ಹಿನ್ನೆಲೆ ಯುವ ದಸರಾ ಉತ್ತನಹಳ್ಳಿ ಎಸ್ಪಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಳಿಕ 2 ವರ್ಷದಿಂದಲೂ ಯುವ ದಸರಾ ಉತ್ತನಹಳ್ಳಿಯಲ್ಲಿ ಯಶಸ್ವಿಯಾಗಿ ನಡೀತಾ ಇದ್ದು, ಈ ಬಾರಿಯೂ ಅದ್ಧೂರಿಯಾಗಿ ಯುವ ದಸರಾ ನಡೆಸಲು ಭದ್ರತೆ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವನ್ನ ಪರಿಶೀಲನೆ ಮಾಡಲಾಗಿದೆ. ಪ್ರಸಿದ್ಧ ಯಾತ್ರಾ ಸ್ಥಳ ಮಲಯ ಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯುತ್ತಿದ್ದು, ಹುಂಡಿಯಲ್ಲಿ 1.86 ಲಕ್ಷ ರೂಪಾಯಿ ಕಾಣಿಕೆ ಸಾಕ್ಷಿಯಾಗಿದೆ. ಕಳೆದ 22 ದಿನಗಳ ಅವಧಿಯಲ್ಲಿ ಹುಂಡಿಯಲ್ಲಿ ಸಂಗ್ರಹವಾದ ಕಾಣಿಕೆ ಹಣದ ಎಣಿಕೆ ನಡೆಯುತ್ತಿದ್ದು, ನಗದು ಜೊತೆಗೆ 14 ಗ್ರಾಂ ಚಿನ್ನ, ಬೆಳ್ಳಿ ಆಭರಣಗಳು ಭಕ್ತರು ದೇವರಿಗೆ ಅರ್ಪಿಸಿದ್ದಾರೆ.
ರಾಜ್ಯದ ಎಲ್ಲಾ ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸಿ ರೈತರಿಗೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಶಾಸಕ ಎ ಮಂಜು ಒತ್ತಾಯಿಸಿದ್ದಾರೆ. ಇನ್ನು ಮಾಜಿ ಸಚಿವ ನಾಗೇಂದ್ರ ವಿರುದ್ಧದ ಹೋರಾಟ ಮುಂದುವರೆದಿದೆ ಎಂದಿರುವ ಎ ಮಂಜು ಅಕೌಂಟ್ ಸೀಸ್ ಮಾಡಿದ ಬಳಿಕವೂ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದು ಸರಿಯಲ್ಲ ಎಂದು ಆಕ್ಷೇಪಿಸಿದ್ದಾರೆ.